ನಮ್ಮ ಸಂಕಲ್ಪ ಕುಟುಂಬ ರಾಜಕೀಯದ ವಿರುದ್ಧ ಇರಬೇಕು. ರಾಷ್ಟ್ರ, ರಾಜ್ಯ, ಮಂಡ್ಯದಲ್ಲೂ ಕುಟುಂಬ ರಾಜಕೀಯ ಇದೆ. ಮೈತ್ರಿ ಮಾಡ್ಕೊಂಡಿದ್ದು ಖುಷಿ ಅನ್ನುತ್ತಲೇ ಗೌಡರಿಗೆ ಪ್ರೀತಮ್ ಶಾಕ್ ಕೊಟ್ಬಿಟ್ಟಿದ್ದಾರೆ. ಅವರಾಯ್ತು, ಮಕ್ಕಳು ಆಯ್ತು, ಮೊಮ್ಮಕ್ಕಳು ಆಯ್ತು, ಈಗ ಮರಿ ಮೊಮ್ಮಕ್ಕಳು. ನಮ್ಮನ್ನೂ ವಿರೋಧ ಮಾಡ್ತಿದ್ದ JDS ಮೈತ್ರಿ ಮಾಡ್ಕೊಂಡಿದೆ. ಮೋದಿ PM ಆಗುವ ಮೈತ್ರಿ ಸ್ವಾಗತ ಎನ್ನುತ್ತಲೇ ಕುಟುಕಿದ್ದಾರೆ ಪ್ರೀತಮ್ ಗೌಡ್ರು. ಇಲ್ಲಿ ಒಂದ್ ರೀತಿಯಾಗಿ ಟಾಂಟ್ ಮಾಡಿ ಮಾತನಾಡಿರೋದು. BJP ಅಂದ್ರೆ ಆಗ್ತಿರ್ಲಿಲ್ಲ JDSಗೆ, JDS ಅಂದ್ರೆ ಆಗ್ತಿರ್ಲಿಲ್ಲ BJPಗೆ. ಬಟ್ ಈಗ ಮೈತ್ರಿ ಆಗಿದೆ, ಏನ್ ಮಾಡೋದಕ್ಕಾಗಲ್ಲ. ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲ ಒಪ್ಪಿಗೆ ಆಗಿದೆ. ಪ್ರೀತಮ್ ಗೌಡ್ರಿಗೆ ಕಷ್ಟ ಆಗಿದೆ. ಈಗ ಟಿಕೆಟ್ ಯಾರಿಗೆ ಸಿಗುತ್ತೆ, ಈಗ ಯಾರಿಗೆ ಬಿಡುತ್ತೆ, ಯಾಕಂದ್ರೆ ಮೈತ್ರಿ ಲೆಕ್ಕಾಚಾರದಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ನಮಗೆ ಬೇಕೇ ಬೇಕು ಅಂತ ಗೌಡ್ರು ಪಟ್ಟಿಡ್ಕೊಂಡು ಕೂತಿದ್ದಾರೆ. ಪ್ರೀತಮ್ ಗೌಡಗೆ ಢವ ಶುರು ಆಗಿದೆ. ಟಿಕೆಟ್ ಸಿಗುತ್ತೋ ಇಲ್ವೋ, ಇಲ್ಲಿ JDS ಎಲ್ಲ ದೋಚ್ಕೊಬಿಡುತ್ತೆ, ಏನು ಮಾಡೋದು ಅನ್ನೋದು ಅವ್ರ ಪ್ರಶ್ನೆ. ಮಾತಾಡ್ತಾ ಈ ಮೈತ್ರಿ ವಿಚಾರದ ಬಗ್ಗೆಗೆ ಮಾತಾಡ್ಬಿಟ್ಟಿದ್ದಾರೆ. ಮತ್ತು ಮಾಧ್ಯಮದ ಮಿತ್ರರು ಏನಾದ್ರು ಆಫ್ ಮಾಡಿಸ್ಬೇಕಾ? ಕೇಳ್ತಾ ಇದೆಯಾ? ಕಾರ್ಯಕಾರಿಣಿ ಸಭೆಯ ಮೂಲ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡಿರುವಂತ ಒಂದು ರಾಜಕೀಯ ಪಕ್ಷ. ಅದರ ಜೊತೆಯಲ್ಲಿ ಕಾರ್ಯಕರ್ತರ ಆಧಾರಿತವಾದಂತಹ ಪಕ್ಷ. ರಾಜಕೀಯವಾಗಿ ಪಕ್ಷ ಯಾವ ಹೆಜ್ಜೆ ನೀಡಬೇಕು, ಯಾವ ಕಾರ್ಯಗಳನ್ನ ಮಾಡಬೇಕು ಅನ್ನೋದಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಸೇರಬೇಕು. ಹಿಂದಿನ 3 ತಿಂಗಳ ವಿಚಾರಗಳನ್ನ ಅವಲೋಕನ ಮಾಡಬೇಕು. ಅದ್ರ ಜೊತೆಯಲ್ಲಿ ಮುಂದಿನ 3 ತಿಂಗಳ ಕಾರ್ಯಯೋಜನೆಯನ್ನ ಚರ್ಚೆ ಮಾಡಿ ಪಕ್ಷವನ್ನ ಬೇರೆ ಮಟ್ಟದಲ್ಲಿ ಗಟ್ಟಿ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ನಮ್ಮ ಹಿರಿಯರು ಈ ಕಾರ್ಯಕಾರಿಣಿಯನ್ನ ಸಭೆಗಳನ್ನ ಪ್ರಮುಖ ಕಾರ್ಯಕರ್ತ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರು ಏನಾದ್ರು ಆಫ್ ಮಾಡಿಸ್ಬೇಕಾ? ಕೇಳ್ತಾ ಇದೆಯಾ? ಕಾರ್ಯಕಾರಿಣಿ ಸಭೆಯ ಮೂಲ ಉದ್ದೇಶ ಭಾರತೀಯ ಜನತಾ ನೆಂಟರು ಅನ್ನೋ ರೀತಿಯಲ್ಲಿ ನಮ್ಮ ಇಡೀ ಸಂಬಂಧ ಇದೆ. ನಾನು ಹಾಸನದಲ್ಲಿದ್ರೆ ಮಂಡ್ಯದಲ್ಲಿ ನಮಗೆ ದೊಡ್ಡಪ್ಪನ ಅಣ್ಣನ ಮಗಳ ಕೊಟ್ಟಿದೆ ಅಂದ್ರೆ ಅವ್ರನ್ನ ನೆಂಟರು ಹೋದೋ ಇಲ್ವೋ? ಆ ನೆಂಟಸ್ತಿಗೆಯನ್ನು ಮೀರಿ ವೈಯಕ್ತಿಕ ವಿಶ್ವಾಸವನ್ನು ಮೀರಿ ನಮಗೆ ಪಕ್ಷ ಬೇಕು, ಆ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಭಾವನೆ ಬರಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇರಬೇಕು. ಆ ಮನಸ್ಥಿತಿ ಸಮಾಜವನ್ನ ಕಟ್ಟೋ ರೀತಿಯಲ್ಲಿ ಇರಬೇಕು. ಮತ್ತು ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಈ ದೇಶದಲ್ಲಿ, ಆ ರಾಜ್ಯದಲ್ಲೂ ಸೇರಿದಂತೆ ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ, ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ಇದೆ. ಮೋದಿಯವರು ಮೊನ್ನೆ ನಡೆದಂತ ನವಮತದಾರರ ಸಮಾವೇಶದಲ್ಲಿ ಯುವ ಮತದಾರರನ್ನ ಉದ್ದೇಶಿಸಿ 5,000ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮೊದಲನೇ ಬಾರಿಯ ಮತದಾರರನ್ನ ಉದ್ದೇಶಿಸಿ ಮೋದಿಯವರು ಭಾಷಣ ಮಾಡ್ತಾ ಇದ್ರು. ದೇಶಕ್ಕೆ ಯಾವ್ದಾದ್ರು ಒಂದು ಬಿಡುಗು ಅಂತ ಹೇಳಿದ್ರೆ ಅದು ಕುಟುಂಬ ರಾಜಕಾರಣ ಮತ್ತು ಪ್ರಾದೇಶಿಕ ಪಕ್ಷದಲ್ಲಿರುವಂತ ಕುಟುಂಬ ರಾಜಕಾರಣ ಅನ್ನೋದನ್ನ ಕಳೆದ 21ನೇ ತಾರೀಕು ನಡೆದಂತ 25ನೇ ತಾರೀಕು ನಡೆದಂತ ನವಮತದಾರರ ಸಮಾವೇಶದಲ್ಲಿ ಯಾಕೆ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ, ನೆಹರು ಕಾಲದಿಂದ ಹಿಡಿದು ಇಲ್ಲಿ ತನಕ ದೇಶವನ್ನ ಯಾರಾಗಬೇಕು ಅಂತ ತೀರ್ಮಾನ ಮಾಡ್ತಿದ್ದು ಬಹುತೇಕ 10 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ವರ್ಷಗಳನ್ನ ಬಿಟ್ಟು ವಾಜಪೇಯಿ ಅವರ 5 ವರ್ಷ, VP ಸಿಂಗ್ ಅವರು ಸೇರಿದಂತೆ 20 ವರ್ಷಗಳನ್ನು ಬಿಟ್ಟರೆ ಕಳೆದ 75 ವರ್ಷಗಳಲ್ಲಿ ದೇಶದ ಚುಕ್ಕಾಣಿ ಯಾಕೆ ಇರಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಿದ್ದು ಗಾಂಧಿ ಕುಟುಂಬ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ BJP ಮತ್ತು JDS ಮೈತ್ರಿ ಅಂತ ಹೇಳ್ತಾ ಇದ್ದ ಹಾಗೇನೆ ಎಲ್ರಿಗೂ ಪ್ರಶ್ನೆ ಮೂಡಿದ್ದು, ಹಾಗಿದ್ರೆ ಹಾಸನ, ಮಂಡ್ಯ ಈ ಭಾಗದ ಕತೆಗೇನಾಗಬಹುದು, ಯಾರಿಗೆ ಟಿಕೆಟ್ ಸಿಗ್ಬಹುದು, ಯಾರಿಗೆ ಸಿಗದೆ ಇರಬಹುದು, ಕ್ಷೇತ್ರ ಯಾರಿಗೆ ಸಿಗಬಹುದು ಅಂತ. ಈಗ ಪ್ರೀತಮ್ ಗೌಡ ಮತ್ತು ದೇವೇಗೌಡರ ಕುಟುಂಬಕ್ಕೆ ಆಗಲ್ಲ ಅನ್ನೋದು ಹಿಂದಿನಿಂದಲೂ ಗೊತ್ತಿದೆ.
ಮಾತಾಡ್ತಾ ಮೈತ್ರಿ ಬಗ್ಗೆಗೆ ಅಪಸ್ವರವನ್ನು ಪ್ರೀತಮ್ ಗೌಡ್ ಅವ್ರು ನೇರವಾಗಿ ವ್ಯಕ್ತಪಡಿಸ್ದಂಗಿದೆ. ಸೊ ಇದು ಏನೆಲ್ಲ ಬೆಳವಣಿಗೆ ಕಾರಣ ಆಗಬಹುದು ಅಂತ. ಹೌದು ನೀತಿ, ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂತೆ ಸಾಕಷ್ಟು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಆ ಚುನಾವಣೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಮೈತ್ರಿ ಜೊತೆಯಾಗಿ ಒಟ್ಟಾಗಿ ಹೋಗ್ಬೇಕು, ಕಾಂಗ್ರೆಸ್ ನಲ್ಲಿ ಮತ್ತೆ ನಾವು ಪ್ರಾಬಲ್ಯವನ್ನ ಮೆರಿಬೇಕು, ಕಾಂಗ್ರೆಸ್ ಒಂದು ಸೀಟು ಕೂಡ ಗೆಲ್ಲಬಾರದು ಅನ್ನೋ ನಿಟ್ಟಿನಲ್ಲಿ ಏನ್ ಬಿಜೆಪಿ ಮತ್ತೆ ಜೆಡಿಎಸ್ ಸಂಘಟನಾತ್ಮಕವಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಈ ಮೈತ್ರಿ ವಿಚಾರ ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಇದು ಕೇವಲ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗಿರ್ತಕ್ಕಂಥ ಮೈತ್ರಿ ಅಷ್ಟೇ. ಆದ್ರೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರನ್ನ ಕಾರ್ಯಕರ್ತರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋ ಆರೋಪಗಳು ಕೂಡ ಮಾತುಗಳು ಕೂಡ ಕೇಳಿ ಬರ್ತಿದ್ವು. ಅದಕ್ಕೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ವಿಚಾರವಾಗಿ ಕೂಡ ಮಂಡ್ಯದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ.ಸಿ. ನಾರಾಯಣ ಗೌಡ್ರು ಇರ್ಬೋದು ಅಥವಾ ಸುಮಲತಾ ಅಂಬರೀಶ್ ಅವರಾಗಿರ್ಬೋದು, ಹಾಗೆ ಪ್ರೀತಮ್ ಗೌಡ್ರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಏನು ಮಂಡ್ಯ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತು ಪಾಂಡವಪುರದಲ್ಲಿ. ಈ ಸಭೆಯಲ್ಲಿ ಸ್ವತಃ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಇದರಲ್ಲಿ ಏನು ಮಂಡ್ಯ ಮತ್ತೆ ಹಾಸನ ಎರಡೂ ಕ್ಷೇತ್ರಗಳು ಕೂಡ ಬಿಜೆಪಿಗೆ ಸಿಗುತ್ತೆ ಅನ್ನೋ ಮಾತನ್ನು ಕೂಡ ಒಂದೆಡೆ ಹೇಳಿದ್ರೆ, ಒಂದ್ ವೇಳೆ ಏನಾದ್ರು ಜೆಡಿಎಸ್ಗೆ ಯಾವ ಕ್ಷೇತ್ರ ಬಿಟ್ಕೊಟ್ರೆ ಆ ಅಭ್ಯರ್ಥಿ ಆಯ್ಕೆಯನ್ನ ನಮ್ಮ ಕಾರ್ಯಕರ್ತರ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರೋದು ಒಂದೆಡೆ ಆದ್ರೆ, ಮತ್ತೊಂದೆಡೆ ಜೆಡಿಎಸ್ ನ ಮೈತ್ರಿ ತಮ್ಮ ದೋಸ್ತಿ ಪಕ್ಷ ಏನಿದೆ ಜೆಡಿಎಸ್ ವಿರುದ್ಧವೂ ಕೂಡ ತಮ್ಮ ಕುಟುಕುವಂತ ಒಂದು ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಅಂದ್ರೆ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಏನು ಕುಟುಂಬ ರಾಜಕಾರಣ ಎಲ್ಲೇ ಮೀರಿದೆ, ರಾಜ್ಯದಲ್ಲೂ ಕೂಡ ಇರ್ತಕ್ಕಂಥದ್ದು. ಮಗ ಆಯ್ತು, ಮೊಮ್ಮಗ ಆಯ್ತು, ಈಗ ಮರಿ ಮಕ್ಕಳನ್ನ ಕರ್ಕೊಬಂದು ಕುಟುಂಬ ರಾಜಕಾರಣಕ್ಕೂ ಕೂಡ ಮುನ್ನಡೆಯನ್ನ ಹಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಜೆಡಿಎಸ್ ವಿರುದ್ಧ ಪರೋಕ್ಷವಾಗಿ ನೀಡಿದ ಆರೋಪ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಮೈತ್ರಿ ಆಗಿರ್ತಕ್ಕಂಥ ಜೆಡಿಎಸ್ ಮತ್ತೆ ಬಿಜೆಪಿನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ಈ ಒಂದು ಮೈತ್ರಿ ಅಭ್ಯರ್ಥಿಗಳಲ್ಲಿ ಯಾರು ಯಾವ ಕ್ಷೇತ್ರಗಳಿಗೆ ಸೀಮಿತ ಆಗ್ತಾರೆ ಇರೋದು ಮತ್ತೆ ಯಾರ್ಯಾರು ಯಾವ ಪಕ್ಷಕ್ಕೆ ಮಂಡ್ಯ ಮತ್ತು ಹಾಸನ ಸಿಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಪ್ರೀತಮ್ ಗೌಡ್ರು ಹೇಳಿರ್ತಕ್ಕಂಥದ್ದು ಮಂಡ್ಯ ಮತ್ತು ಹಾಸನ ಬಿಜೆಪಿಗೆ ಸಿಗುತ್ತೆ ಅನ್ನೋ ಒಂದು ಭರವಸೆ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.